ಇದು ವಿಡಿಯೋ ಮಾಡಿ ಅಮೌಂಟು ತೋರಿಸಪ್ಪ ಇಲ್ಲ ಅಮೌಂಟು ಇಲ್ಲಿ ತೋರಿಸು ಇಲ್ಲಿಡಿರಪ್ಪ ಇಲ್ಲಿಡಪ್ಪ ಇಲ್ಲಿಡಪ್ಪ ಇದು ಜನರ ಹತ್ರ ಉಸ್ಲಿ ಮಾಡಿರೋ ದುಡ್ಡು ಇದು ಹೌದಲ್ರಿ? ಈ ಜನರಿಂದ ತಗೊಂಡಿರೋ ದುಡ್ಡು ಹೌದಲ್ಲ ಇದು? ಅದಕ್ಕೆ ನ್ಯಾಯಬೆಲೆ ಅಂಗಡಿಯವರಿಗೆ ಅದಕ್ಕೆ ಹೇಳ್ತೀವಿ ಬೋರ್ಡ್ ಹಾಕ್ರಿ ಅಂತ ಹೇಳಿ. ಬೋರ್ಡ್ ಹಾಕಲ್ಲ ಅವರು. $6 kg ರಾಗಿ ಹೌದಾ ಸರ್? 24 kg ಅಕ್ಕಿ ಕೊಡ್ತೀವಿ ಲೇಜ್ ನೋಟ್ ಸರ್. 6 kg ರಾಗಿ ತಂಬೆ ಅದಕ್ಕೆ 2 ಸಲ ತಗೊಳ್ಳೋದು ಸರ್. ಲೇಜ್ ನೋಟ್ ಸೆಂಟ್ರಲ್ ಗೌರ್ಮೆಂಟ್ ಈ 10 ರೂಪಾಯಿ ಅಮೌಂಟ್ ಏನಕ್ಕೆ ತಗೊಳ್ತಾ ಇದ್ದೀರಾ? ತಗೊಳ್ಳಲ್ಲ. ಈಗ ಸರ್ ಒಂದು ನಿಮಿಷ ಇರು. ಈ ಪೊಲೀಸರು ಬಂದಿದ್ದಾರೆ. ಯಾರಿದ್ದಾರೆ ಸರ್? ಪ್ರತಿ ತಿಂಗಳ ತಗೋತಾರ ಸರ್? ಏನಕ್ಕೆ ತಗೊಳ್ಳೋದು? ಅಲ್ಲ ಈಗ ನಮ್ಮ ಹತ್ರ ಇದೆ, ಪ್ರೂಫ್ ಇದೆ. ಮತ್ತೇನ್ ಬೇಕು? ಇವಾಗೇನ ತೋರಿಸಿದಾರಲ್ಲ 10 ರೂಪಾಯಿ ಅಲ್ಲಿ ಕೇಳಿಬಿಡ್ರಿ. ಯಾಕ ಅವರು ಕೂಡ ಇಸ್ಕೊಂತಾರೆ? ಇಲ್ಲ ಕೂಡ 100 ರೂಪಾಯಿ ಇದ್ರು ಕೂಡ 9 ರೂಪಾಯಿ ಚೇಂಜ್ ಕೊಡ್ತಾರೆ. ಪ್ರತಿ ತಿಂಗಳ ತಗೊಂತಾರೆ. ಚಾ ಕೊಡ್ಯಾಕ ಒಬ್ರು ಇಬ್ರು ಕೊಡ್ಬೇಕು, ಎಲ್ಲಾರು ಯಾಕೆ ಕೊಡ್ಬೇಕು? ಎಲ್ಲಾರು ಕೊಡ್ತಾರ ಚಾ ಕೊಡ್ಯಾಕ. ಖುಷಿ ಆಯ್ತ ಅಂದ್ರೆ ಒಂದ್ 20 ರೂಪಾಯಿ ಚಾ ತಗೊಂಬಂದ್ ಕೊಡಿಸ್ಬೇಕು. ಹೌದೌದು ಹೌದು. ನೀವು ಬಿರಿಯಾನಿಗೆ ನಿಮಗೆ ನಾನು ದುಡ್ಡು ಕೊಡ್ತಿದ್ನಲ್ಲ ಅವಾಗ ಬಿರಿಯಾನಿ ತಿನ್ನಕ್ ನಿಮ್ಗೆ 100 ರೂಪಾಯಿ 100 ರೂಪಾಯಿ ನನ್ನ ಹತ್ರ ಬಿರಿಯಾನಿ ದುಡ್ಡು ಇಸ್ಕೊಳ್ಳಿಲ್ಲ ನೀನು? ಹೌದೌದು ಹಂಗೆ ಅದು ಇಲ್ಲೇನು ಹೌದೌದೇ. ಬಡವ್ರ ದುಡ್ರಿ. ಒಂದು ಮಕ್ಕಳ 5 ರೂಪಾಯಿ ಕುರ್ಕುರೆಗೆಲ್ಲ ಇಸ್ಕೊಂಡ್ರೆ ಗದರ್ಸ್ ಕಳಿಸ್ತಾರೆ. ನೀವು ಏನ್ ಮಾಡ್ತೀರಾ ಮಾಡಿ ಸರ್. ನಿಮ್ಗೆ ಕೋವಿಡ್ ಸಂದರ್ಭದಲ್ಲೇ ಹೇಳಿದೆ, ದುಡ್ಡು ಇಸ್ಕೊಳ್ಬೇಡಿ ಅಂತ. ನಿಮಗೆ ಕೋವಿಡ್ ಸಂದರ್ಭದಲ್ಲೇ ಹೇಳಿದೆ 20 ರೂಪಾಯಿ ಸರ್ 20 ರೂಪಾಯಿ ತಗೊಳ್ತಿದ್ರಿ ಅವತ್ತೇ ಹೇಳಿದ್ದೀನಿ ನಾನು. ಸೆಕೆಂಡ್ ಟೈಮ್ ಬಂದಿದ್ದೆ ತಾನೇ ನಾನು. ಬೇಡ ನನಗೆ ಸೆಕೆಂಡ್ ಟೈಮ್ ನಿಮಗೆ ಹೇಳಿದ್ದು. ಒಂದ್ಸಲ ನಿಮ್ಗೆ ಹೇಳಿದ್ದೀನಿಲ್ಲ, ಬಂದು ಹೇಳೋಗಿದ್ದೀನ. ಮತ್ತೆ ಅದೇ ರಿಪೀಟ್ ಅಂತ ಅಂದ್ರೆ ನಮಗೂ ಮಾನವೀಯತೆ ಇದೆ. ಏನೋ ಒಂದು ಸಿಸ್ಟಮ್, ಎಲ್ಲಾ ಸಿಸ್ಟಮ್ ಹಾಗಾಗೆಟ್ಟೋಗಿದೆ. ವ್ಯವಸ್ಥೆ ಹೌದು. ನೀವು ಫುಡ್ ಇನ್ಸ್ಪೆಕ್ಟರ್ ಕರೀರಿ, ಸರಿ ನಾಗೇಂದ್ರ ಅವ್ರಿಗೆ ಕರೀರಿ. ನಾವೇನ್ ಮಾಡಕ್ಕಾಗಲ್ಲ. ತಿಂಗಳ ಕೊಡ್ಲಿಲ್ಲ ಅಂದ್ರೆ ಇವಾಗ ನೋಡಿ ರೈತರಿಗೆ ಅಲ್ಲಿ ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ ಸಿಗ್ತಾ ಇಲ್ಲ. ಅವ್ರು ಉಳುಮೆ ಮಾಡ್ಲಿಲ್ಲ ಅಂದ್ರೆ ಅನ್ನ ಎಲ್ಲಿಂದ ಬರುತ್ತೆ? ಆಮೇಲೆ ತುಂಬಾ ತೊಂದರೆ ಅನುಭವಿಸ್ತಾ ಇದ್ವಿ. ನೆಕ್ಸ್ಟ್ ನೀವು ನೋಡಿ ಇನ್ನೊಂದ್ 2 ತಿಂಗಳ 3 ತಿಂಗಳಲ್ಲಿ ಉಳುಮೆ ಮಾಡೋ ಟೈಮಲ್ಲಿ ರೈತರಿಗೆ ಇದು ಇಲ್ಲ ಸರ್. ಅದೇ ಈಗ ತಿಂಗಳ ರಾಜ್ಯ ಗೌರ್ಮೆಂಟ್ ಆಗೈತೆ. ಇನ್ನೊಂದು ಮತ್ತೆ 2 ತಿಂಗಳ ಮರಿಗಳು ಅಂತ ಏನು 8 kg ಸರ್. 8 kg ಐತಾ ಇದು ಅಕ್ಕಿ? 150 ಗ್ರಾಮ್. ಒಂದು ನಿಮಿಷ ಕೆಳಗಡೆ ಇಡು. 15 kg ಅಕ್ಕಿನ ಬರಂಗಿಲ್ಲ. ಬರಲ್ಲ? ಎಷ್ಟಡ? ಕಡಿಮೆ ಬರ್ತೈತಿ. ಹೋಗ್ತೀನಿ ನೋಡಿ, ಹೇಳ್ತೀನಿ ನಾನು. ನೀವು ಈ ರೀತಿ ಎಲ್ಲ ಚೀಟಿಂಗ್ ಮಾಡಿದ್ರೆ ಸುಮ್ಮನೆ ಸುಳ್ಳು ಹೇಳ್ತಾರೆ. ಅಲ್ಲ ಮತ್ತೆ ಇವಾಗ ಹೇಳಾರಂತಿಲ್ಲ, ಆಮೇಲೆ ಮತ್ತೆ ಅವ್ರ ಮೇಲೆ ಸಿಕ್ ಮಾಡಂಗಿಲ್ಲ. ಮತ್ತೆ ನೆಕ್ಸ್ಟ್ ಬಂದಾಗ ಮತ್ತೆ ಅವ್ರಿಗೆ ಮತ್ತೆ ವಾರ್ನಿಂಗ್ ಮಾಡಂಗಿಲ್ಲ. ಈಗ ಮತ್ತೆ ಅವ್ರು ಹೇಳ್ತಾರಂತ ಮತ್ತೆ ಅವ್ರ ಮೇಲೆ ಕೋಪ ಮಾಡ್ಬಾರ್ದು ನಾವು. ಸರಿ ಆಯ್ತು, ಅದನ್ನು ಅಳತೆ ಬತ್ತೆ ಮಾಪನ ಇಲಾಖೆಗೆ ನಿಮ್ಗೆ ಹಾಕಿ ನಾವು ಟೋಟಲ್ ಸೀಸ್ ಮಾಡಿಸಿರ್ತೀವಿ ನೋಡಿ. ಹೇಳ್ತಾ ಇದ್ದೀವಿ ಎಲ್ಲ ಬಿಟ್ಬಿಡ್ರಪ್ಪ. $10 ರೂಪಾಯಿ ಅಮೌಂಟ್ ಏನಾರ ತಗೊಳ್ತಾರಣ್ಣಮ್ಮ? $10 ರೂಪಾಯಿ ಏನು ತಗೊಳಲ್ವಾ?
10 ರೂಪಾಯಿ ತಗೊಂಡಿದ್ದಾರಾ? ಹೋದ ತಿಂಗಳ ಫೋಟೋ ಯಾರಿಗೆ ತಗೊಂಡಲ್ಲ? ಕೊಟ್ಟಿಲ್ಲಣ್ಣ? ಈಗ ಹಚ್ಚಾರ ನಾವು. ಯಾವಾಗ ಹಚ್ಚಿದ್ರ ಮೈದಾನ? ಇರಪ್ಪ ಜನ ಹೇಳ್ತಾರೆ. ಯಾವಾಗ ಹಚ್ಚಿದ್ರು? ಅಮ್ಮ ನೀವೇನ್ ಮಾತಾಡ್ತಿರಲ್ಲ ಅದೆಲ್ಲ ಗೊತ್ತಾಗುತ್ತೆ ನಮ್ಗೆ. ಆಮೇಲೆ ಆತ್ಮಸಾಕ್ಷಿನ ಯಾವತ್ತು ಕೊಲೆ ಮಾಡ್ಕೊಳ್ಬೇಡಿ. ನೀವು ಏನ್ ಸತ್ಯ ಹೇಳ್ತಿರಲ್ಲ ನಿಮ್ ಒಳ್ಳೇದಕ್ಕೆ ನೀವು ಅಯ್ಯೋ ಅಂತ ಹೇಳಿ ನೀವು ಮನ್ಸಲ್ಲಿ ಹಾಕೊಂಡ್ರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕೊಳ್ತೀರಿ. ಅರ್ಥ ಆಯ್ತಾ? ಸರಿ, ಈಗೇನ್ ರೇಷನ್ ತಗೊಂಡೋಗಿದಾರಲ್ಲ ಈಗಂತೂ ಅವರು ಮೊನ್ನೆನೆ ಹಚ್ಚಿದ್ರು, ಬೆಳಿಗ್ಗೆ ನೀವು ಬಂದಾಗ ನೋಡಿರಿ ಬಿಡ್ರಿ, ಒಪ್ಕೊಳ್ತೀನಿ. ಹೌದಲ್ಲ? ಎಷ್ಟು ಕೊಡ್ತಾ ಇದಾರೆ ಅಕ್ಕಿ? ಎಷ್ಟು ತಿಂಗಳದ್ ಕೊಡ್ತಾ ಇದಾರೆ? 2 ತಿಂಗಳದ. 2 ತಿಂಗಳದ. ಇವತ್ತು ರೈತರಿಗೆ ಹೊಲ ಉಳುಮೆ ಮಾಡ್ಲಿಕ್ಕೆ ಡೀಸೆಲ್ ಸಿಗ್ತಾ ಇಲ್ಲ. ಹೊಲ ಉಳುಮೆ ಮಾಡ್ಲಿಲ್ಲ ಅಂದ್ರೆ ತಿನ್ನಕ್ ಅನ್ನ ಸಿಗಲ್ಲ. ಈಗ ಇರ್ತಕ್ಕಂತ ಅಕ್ಕಿನ ನೀವೇನಾದ್ರೂ ಕಾಳಸಂತೆಯಲ್ಲಿ ಮಾರ್ಬಿಟ್ರೆ ಮುಂದೆ ಬಹಳ ಕಷ್ಟ ಅನುಭವಿಸ್ತೀರಿ ನೀವು. ಜೋಪಾನವಾಗಿ ಕಾದಿಡ್ರಿ. ಅರ್ಥ ಆಯ್ತಲ್ಲ? ಅನ್ನ ತಿನ್ನಲ್ಲ, ದೋಸೆ ಇಡ್ಲಿ ಏನಾನ ಮಾಡ್ಕೊಂಡು ತಿನ್ರಿ, ಯಾವ್ದೋ ಒಂದು ಉಪಯೋಗ ಆಗತ್ತೆ. ಕಾಳಸಂತೆಯಲ್ಲಿ ದಯವಿಟ್ಟು ಮಾರ್ಬೇಡ್ರಿ. ರೈತರಿಗೆ ಡೀಸೆಲ್ ಸಿಗ್ತಲ್ಲ ಹೊಲ ಮನೆ ಗದ್ದೆ ಉಳುಮೆ ಮಾಡ್ಲಿಕ್ಕೆ. ನಿಮಗ್ ಡೌಟ್ ಇದ್ರೆ ಒಂದ್ ರೌಂಡ್ ಬಂಕ್ ಕಡೆ ಹೋಗ್ರಿ ನೀವು. ಕ್ಯೂ ನಿಂತಾರ ಬಿಡ್ರಿ ಎಲ್ಲ. ಹೌದಾ? ರೈತರನ್ನ ಸರ್ವನಾಶ ಮಾಡ್ಲಿಕ್ಕೆ ಹೊಂಟಿದೆ ಸರ್ಕಾರ. 2 ತಿಂಗಳು ನಿಮ್ಗೆ ಏನಕ್ಕೆ ಕೊಡ್ತಾರೆ? ಚಂದಕ್ ಕೊಡ್ತಾ ಇದೀವ ಅಂತಾರ. ಆಮೇಲೆ ಮುಂಚೆ ಹೇಳ್ಬಿಟ್ರೆ ಎಚ್ಚೆತ್ಕೊಳ್ತೀರಾ ನೀವು. ಹೌದು, 2 ತಿಂಗಳ ಕೊಡ್ತಾ ಇದಾರಂದ್ರೆ ಏನಕ್ಕೆ ಕೊಡ್ತಾರೆ? ಮುಂದೆ ತುಂಬಾ ಭೀಕರ ಕೆಟ್ಟ ಪರಿಸ್ಥಿತಿಗಳು ಬರ್ತಾ ಇದಾವೆ. ಹಂಗಾಗಿ ನಿಮ್ಗೆ ಅಡ್ವಾನ್ಸ್ ಆಗಿ ಕೊಡ್ತಾ ಇದಾರೆ. ನೀವು ಮಾರ್ಕೊಂಡು ಆಮೇಲೆ ಹೊಟ್ಟೆ ಹೊಡ್ಕೊಳ್ಬೇಡಿ. 2 ತಿಂಗಳದ್ದು ಕೊಡ್ಬೇಕಾಗಿದ್ದು 1 ತಿಂಗಳದ್ದು ಕೊಡ್ತಾ ಇದಾರೆ. ನಿಮ್ಮನ್ನ ಮೋಸ ಮಾಡ್ತಾ ಇದಾರೆ ಈ ಸೊಸೈಟಿಯವರು. ಅದಕ್ಕೆ ಪೊಲೀಸ್ ಮತ್ತೆ ನೀವು ಮಾತಾಡಿರಲ್ಲ, ಸ್ವಲ್ಪ 10 ರೂಪಾಯಿ ಕೊಟ್ಟಿರಲ್ಲ, ಕರೆಕ್ಟ್ ಆಗಿ ಹೇಳ್ರಿ. 10 ರೂಪಾಯಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ವೇಟ್ ಮಾಡಿ 2 ತಿಂಗಳು ತಗೊಂಡೋಗಿ. ಇವ್ರೆ ಅದು ಅನ್ನ 20 ರೂಪಾಯಿ 12 ರೂಪಾಯಿ ಹೋಗಿ ಮತ್ತೆ 30 ರೂಪಾಯಿ ಮಾಸ್ತರ ಐದು ಮತ್ತೆ 6 ದಿವಸ ಮಾಡ್ಲೆ ಹಂಗ ತುಂಬ್ತಾರೆ. ನೀವು ಅನ್ನನ ಮತ್ತೆ ಇದಕ್ಕೆ ಹಾಕಿ ಕೊಡ್ತೀರಿ. ಏನಿದೆ? ಪರವಾಗಿಲ್ಲ, ಸ್ವಲ್ಪ ನೀಟಾಗಿ ಇಟ್ಕೊಂಡಿದ್ಯಾ? ಸರ್ ಭಾಳ ಅಲಾಟ್ಮೆಂಟ್ ಇರ್ತೈತೆ ಸರ್. ನಾವು ಸರಿ ಆಯ್ತು ಮಾಡಿ. ನಾನದೇ ಹೇಳ್ತೀನಿ, 12 ರೂಪಾಯಿ ತಗೊಂಡ್ಯಾಣ. ಎಲ್ಲ ಗೊತ್ತಾಯ್ತಲ್ಲ. ನೋಡಿ ಅದೆಲ್ಲ ಅಂದ್ರೆ ನಾಳೆ